ಸಮುದಾಯ ಜಾಗೃತರಾಗಬೇಕಾಗಿದ್ರೆ, ಒಂದು ಸಮುದಾಯ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಸಾಮಾಜಿಕವಾಗಿ, ರಾಜಕೀಯವಾಗಿ ಹಾಗೂ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸಬಲೀಕರಣ ಆಗ್ಬೇಕಾಗತ್ತೆ. ಆ ರೀತಿ ಸಬಲೀಕರಣ ಆಗ್ಬೇಕಾದ್ರೆ ನಾವುಗಳು ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಬೇಕಾಗತ್ತೆ. ಸಾಮಾಜಿಕವಾಗಿ ಹೋರಾಟಗಳನ್ನ ಮಾಡಬೇಕಾಗತ್ತೆ. ಯಾವ ರೀತಿ ರಾಯಣ್ಣ ವಿಚಾರಧಾರೆ ಇಟ್ಕೊಂಡು ನಾವಿಲ್ಲಿ ಸೇರಿದ್ದೀವಿ. ರಾಯಣ್ಣ ಅಂದ್ರೆ ಒಂದು ಧೈರ್ಯ, ಕಿಚ್ಚು, ಸ್ವಾಭಿಮಾನ, ಅನ್ಯಾಯ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಒಂದು ನೈತಿಕತೆ ಆಧಾರದ ಮೇಲೆ ನಾವೆಲ್ಲ ಸೇರಿದ್ದೀವಿ. ನಾವುಗಳು ಸಹಿತ ಸಾಮಾಜಿಕ ಹೋರಾಟವನ್ನು ಮಾಡಬೇಕಾಗುತ್ತೆ. ಹಿಂದುಳಿದ ವರ್ಗದಲ್ಲಿ ಸಂಖ್ಯಾತರಾಗಿರ್ತಕ್ಕಂಥ ನಾವುಗಳು ಈ ಸಮುದಾಯವನ್ನ ಮುನ್ನಡೆಸಬೇಕಾಗತ್ತೆ. ಹಾಗಾದ್ರೆ ನಮ್ಮ ಸಮುದಾಯ ಈಗ ಅತ್ಯಂತವಾಗಿ ನಾವು ನೇತೃತ್ವ ವಹಿಸಬೇಕಾಗಿರ್ತಕ್ಕಂಥ ವಿಷಯಗಳು ಏನಂತಂದ್ರೆ ಜಾತಿ ಜನಗಣತಿಯನ್ನ ಬಿಡುಗಡೆಗೊಳಿಸಬೇಕು. ಈ ರಾಜ್ಯ ಸರ್ಕಾರ ಜಾತಿ ಜನಗಣತಿಯನ್ನ ಬಿಡುಗಡೆಗೊಳಿಸದೆ ಆ ರೀತಿಯಾಗಿರ್ತಕ್ಕಂಥ ವಿಚಾರಗಳ ಇಟ್ಕೊಂಡು ನಾವು ಹೋರಾಟವನ್ನ ಮಾಡಬೇಕಾಗತ್ತೆ. ಮುಂದಿನ ಬೆಳಗಾವಿ ಅಧಿವೇಶನದಲ್ಲಿ ನಾವು ಈಗೇನು ಸೇರಿದೀವಿ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸೇರಬೇಕಾಗತ್ತೆ. ಬಂಧುಗಳೇ, ನಮ್ಮ ಎಲ್ಲಾ ಹಿಂದುಳಿದ ವರ್ಗದವರು, ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತರು ಇವತ್ತು ರಾಜಕಾರಣದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುಂದುವರಬೇಕಾದ್ರೆ ನಾವು ಜಾತಿ ಜನಗಣತಿಯನ್ನು ಬಿಡುಗಡೆಗೊಳಿಸಬೇಕಂತ ಒತ್ತಾಯ ಮಾಡಬೇಕಾಗತ್ತೆ. ಇವತ್ತು ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ನೇತೃತ್ವವನ್ನು ಕೊಡಬೇಕಾಗತ್ತೆ. 2B ಮೀಸಲಾತಿಯನ್ನ ರದ್ದುಗೊಳಿಸಿರ್ತಕ್ಕಂಥ ಇಂದಿನ ಸರ್ಕಾರದ ವಿರುದ್ಧ ಇವತ್ತಿನ ಸರ್ಕಾರ ಒಂದು ಆದೇಶವನ್ನು ಏರ್ಪಡಲಿಕ್ಕೆ ಏನು ವಿಳಂಬ ಮಾಡ್ತಾ ಇದೆ, ಅದ್ರ ಪರವಾಗಿ ನಾವು ಧ್ವನಿ ಎತ್ತಬೇಕಾಗತ್ತೆ. ಎಸ್ ಸಿ ಎಸ್ ಟಿಗಳ ಮೀಸಲಾತಿ ವಿಚಾರ 56% ಏನಾಗಬೇಕಾಗಿದೆ, ಆ ಸಮುದಾಯದ ಪರವಾಗಿ ನಾವು ಹೋರಾಟವನ್ನು ಮಾಡಬೇಕಾಗತ್ತೆ. 5 ಜನರ ಒಗ್ಗೂಡಿಸುವಂತ ಕೆಲಸವನ್ನು ಕುರುಬ ಸಮುದಾಯ ನೇತೃತ್ವ ತೆಗೆದುಕೊಳ್ಬೇಕಂತ ಈ ಸಮುದಾಯದ ಈ ಒಂದು ಮುಖ್ಯವಾಗಿರ್ತಕ್ಕಂಥ ವೇದಿಕೆಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಜೊತೆಗೆ ನಾವು ಸಾಮಾಜಿಕವಾಗಿ ಹೋರಾಟ ಮಾಡಿದಾಗ ಮಾತ್ರ ರಾಜಕೀಯ ಅಧಿಕಾರವನ್ನು ಹಿಡಿಲಿಕ್ಕೆ ಸಾಧ್ಯ. ರಾಜಕೀಯ ಅಧಿಕಾರವನ್ನು ನಾವು ಹಿಡಿಬೇಕು ಅಂತಂದ್ರೆ ಎಲ್ಲ ಸಮುದಾಯಗಳನ್ನ ಒಗ್ಗೂಡಿಸಬೇಕಾಗತ್ತೆ. ಆದ್ರೆ ಒಂದು ಮಾತನ್ನ ಹೇಳ್ತಾ ಇದ್ದೀನಿ, ಸಮುದಾಯದಲ್ಲಿ ನೀವು ಯಾರಿಗೆ ಓಟ್ ಹಾಕ್ಬೇಕು ಅಂತಂದ್ರೆ ಯಾರು ಸಾಮಾಜಿಕ ನ್ಯಾಯ ಪರವಾಗಿರ್ತಕ್ಕಂಥ ಕೆಲಸ ಮಾಡ್ತಾರೆ, ಯಾರು ಬಡವರ ಬಗ್ಗೆ ಮಾತಾಡ್ತಾರೆ, ಯಾರು ರೈತರ ಬಗ್ಗೆ ಮಾತಾಡ್ತಾರೆ, ಯಾರು ಶೋಷಿತರ ಪರವಾಗಿ ಮಾತಾಡ್ತಾರೆ ಅಂತವರಿಗೆ ಓಟ್ ಹಾಕ್ರಿ. ಅಂತವ್ರನ್ನ ಸಮುದಾಯ ನಾಯಕರನ್ನಾಗಿ ಬೆಳೆಸ್ರಿ. ಕಮರ್ಷಿಯಲ್ ಮೈಂಡ್ ಸೆಟ್ ಇದ್ದವ್ರನ್ನ, ವ್ಯಾಪಾರ ಮಾಡಕ್ ಬಂದವ್ರನ್ನ, ಬಿಸ್ನೆಸ್ ಮಾಡಕ್ ಬಂದವ್ರ ನೀವು ಯಾವತ್ತಾದ್ರೂ ನಾಯಕ ಅಂತ ಗುರುತಿಸಿದ್ರೆ ಇವತ್ತು ಏನು 70-80 ವರ್ಷ ನಾವು ಅನುಭವಿಸ್ತಾ ಇದೀವಿ. ಇದೇ ಪರಿಸ್ಥಿತಿಯನ್ನು ನಾವು ಅನುಭವಿಸ್ತಾ ಇದೀವಿ. ರಾಯಣ್ಣ ಗುಲಾಮಗಿರಿಯನ್ನ ಮಾಡಿಲ್ಲ, ರಾಯಣ್ಣ ಸ್ವಾಭಿಮಾನದಿಂದ ಬದುಕಿದ. ನಮಗೆ ಗುಲಾಮಗಿರಿ ನಾಯಕರು ಬೇಕಾಗಿಲ್ಲ, ಸ್ವಾಭಿಮಾನದ ನಾಯಕರು ಬೇಕಾಗಿದ್ದಾರೆ. ನಾವೆಲ್ಲರೂ ಸ್ವಾಭಿಮಾನಿ ನಾಯಕರು ಪರಿಸ್ಥಿತಿಯನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಂಡು ನಮಗೆ ರಾಜಕೀಯ ಪಕ್ಷದ ಗುಲಾಮಗಿರಿ ಬೇಡ, ಸ್ವಾಭಿಮಾನದಿಂದ ಸಮುದಾಯವನ್ನು ನಾಯಕರನ್ನ ಬೆಳೆಸೋಣ ಅಂತಕ್ಕಂಥ ಮಾತನ್ನು ಹೇಳಿ ನಾವು ಸಾಮಾಜಿಕವಾಗಿ, ನಾವು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬೆಳಿತೀವಿ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಸಹಿತ ತುಂಬ ಧನ್ಯವಾದ ಹೇಳಿ ಮಾತನ್ನು ಮುಗಿಸ್ತಾ ಇದ್ದೀನಿ. ಬಿಜಾಪುರದಿಂದ ಮುಂದಿನ ಸಲ ಬಿಡಿ ಪಾಟೀಲ್ ವಿಧಾನಸಭೆ ಪ್ರವೇಶಿಸಿದ ನಮಸ್ಕಾರ.